ಈ ವಿಚಾರದಲ್ಲಿದೆಯಲ್ಲ, ಯಾವತ್ತು ಪ್ರಿಕಾಷನರಿ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡಿದಾಗ ಡಿಫೆಕ್ಟ್ ಇದ್ರೆ ಅಲ್ಲೇ ಸರಿ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ. ಮನೆಯೆಲ್ಲ ಕಟ್ಟಾದ್ಮೇಲೆ ತಿರುಗಿ ಡಿಸ್ಮೆಂಟಲ್ ಮಾಡಕ್ಕಾಗ್ತೇನ್ರಿ? ಮಾಡುವಾಗ ಅದನ್ನ ನೋಡಿ ಕರೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಮಾಡ್ತಾ ಇದಾರ, ಡ್ರೈನೇಜ್ ಕರೆಕ್ಟ್ ಆಗಿ ಮಾಡ್ತಿದಾರ. ನೀವು ವಿಸಿಟ್ ಮಾಡಿ ನೋಡ್, ಬಹಳ ಇಂಪಾರ್ಟೆಂಟ್ ಜವಾಬ್ದಾರಿ ಇದೆ ನಿಮ್ದು. ಹಲೋ ಹಲೋ, ಜೆಜೆಎಂದು ಕುಡಿಯೋ ನೀರಿದು ವರ್ಕ್ ಮಾಡ್ಕೊಡ್ಬೇಕಂತಲ್ಲ. ಬೆಳವಾಡಿ ನೋಡಿ ಕೊಡ್ತೀನಿ ನೋಡಿ, ಇಂಜಿನಿಯರ್ ಅದೇನಾರಪ್ಪ ಜೊತೆ ಬಂದು ನಗರಸಭೆಗೆ ಹೋಗಿ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಮಾಡೋ ಅಂತ. ನಾನು ನಾಳೆನೆ ಅಟೆಂಡ್ ಮಾಡ್ಬೇಕು. ನಗರಸಭೆಗೆ ಹೋಗ್ಬಿಟ್ಟು ಅವ್ರು ಇಂಜಿನಿಯರ್ ಇರ್ತಾರೆ, ಕರ್ಕೊಂಡು ಹೋಗ್ರಿ, ಜೊತೆಲ್ಲ ಮಾಡ್ರಿ, ಕರ್ಕೊಂಡು ಮಾಡ್ರಿ. ಸದಾಶಿವಪ್ಪ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ರಸ್ತೆಗಳು ಏನ್ ಮಾಡಿದ್ದೀವಿ ಈ ಬಗ್ಗೆ ಒಂದು ಇದುವರೆಗೂ ಆಗಿರ್ತಕ್ಕಂಥದ್ದು ಮಾಹಿತಿಗಳು ರೆಡಿ ಮಾಡಿ ಸಿವಿಲ್ ವರ್ಕ್ಸ್ ಅಲ್ಲಿ ಸರ್, ಈ ಬೆಳವಡಿ ಚರ್ಚ್ ಮುಂಭಾಗ ಪೌರ ಕಾರ್ಮಿಕರ ಕಾಲೋನಿ ಏನು ಸಿಟಿ ಬರುತ್ತೆ, ಅಲ್ಲೊಂದು ಡ್ರೈವರ್ ಇಲ್ಲಿ ಉಳ್ಕಡಿ ನಗರಸಭೆ ವ್ಯಾಪ್ತಿಯ ಬೆಳವಡಿ ಚರ್ಚ್ ಮುಂಭಾಗದ ಪೌರ ಕಾರ್ಮಿಕರ ಕಾಲೋನಿ ಕಂಪ್ಲೇಂಟ್ ಮಾಡ್ತಿಲ್ಲ. ಬಟ್ ಈಗೇನು ನೀವು ಹೇಳಿ ತೀರ್ಮಾನ ತಗೋತೀರಿ ಅದು ನಮ್ಮ ಕೈ, ಮತ್ತೆ ನಾವು ಮತ್ತೆ ಹೇಳ್ಬಾರ್ದು, ಇವರು ಮತ್ತೆ ಕೇಳಬಾರ್ದು. ಅದೇ ನಾಯಕರು ಬಿದ್ದು ನ್ಯೂಸ್ ಹೊಡಿ ಪೆಂಡಿಂಗ್ ಇದೆ, ಸೇರಿಸ್ಕೊಡಿ. ಜಾಗ ಸಮಸ್ಯೆ ಇದೆ ಅಂತ ಏನು ಜಾಗದ ಸಮಸ್ಯೆ? ಅದಲ್ಲ, ಈ ದೇವಸ್ಥಾನದಿಂದ ನೀರು ಕಟ್ಟಕ್ಕೆ ಜನಸನ ಮಾಡಿದ್ವಿ. ಜಾಗ ನೋಡಿದೇನಪ್ಪ, ಮಾಡ್ತಾರೆ ಅಷ್ಟೇ. ಎನ್ಜಿಟಿನಲ್ಲಿ ಏನಾಗಿದೆ, ಅವರು ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದಾರೆ. ಅವ್ರು ಕೂಡ ವಾಪಸ್ ಕೊಡ್ಬೇಕಾದ್ರೆ ಎನ್ಜಿಟಿಗೆ ಹೋಗೋದೈತೆ ಅಂತ ಕೆರೆಗೆ ಅಂತ ವಾಪಸ್ ಕೊಟ್ಟಿದ್ದೀವಿ. ಕೆರೆಗೆ ಅಂತ ಕೋರ್ಟಲ್ಲಿ ಅದು